ಇವತ್ತು ಕೆಂಪೇಗೌಡರ ದಿನಾಚರಣೆ ಹಿನ್ನೆಲೆಯಲ್ಲಿ ಸರ್ಕಾರದಿಂದ ಕೆಂಪೇಗೌಡರ 516ನೇ ದಿನಾಚರಣೆಯನ್ನ ಆಚರಿಸ್ತಾ ಇದ್ದಾರೆ. ಆದ್ರೆ ಕೆಂಪೇಗೌಡರ ಕಾಲದ ಮಂಟಪಕ್ಕಿಲ್ಲ ಕಾಯಕಲ್ಪ. ಕೆಂಪೇಗೌಡರ ಕಾಲದಿಂದ ಇರುವಂತಹ ಉಯ್ಯಾಲೆ ಮಂಟಪ ದಿನೇ ದಿನೇ ಒತ್ತುವರಿದಾರರ ಪಾಲಾಗ್ತಾ ಇದೆ. ಹಲಸೂರು ಜೋಗುಪಾಳ್ಯದಲ್ಲಿರುವಂತಹ ಉಯ್ಯಾಲೆ ಮಂಟಪ ಇದು. ಕೆಂಪೇಗೌಡರ ಕಾಲಘಟ್ಟಕ್ಕಿಂತ ಹಳೆಯ ಮಂಟಪ, ನಂದನವನ ಎಂದೇ ಕರೆಯಲ್ಪಡುವಂತಹ ಉಯ್ಯಾಲೆ ಮಂಟಪ ಇದು. ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿತ್ತು. ಸದ್ಯ ಪಾಳು ಬಿದ್ದಂತಾಗಿದೆ ಈ ಐತಿಹಾಸಿಕ ಉಯ್ಯಾಲೆ ಮಂಟಪ. ಉಯ್ಯಾಲೆ ಮಂಟಪ ಹಾಳು ಮಾಡ್ತಿದ್ದಾರೆ ಒತ್ತುವರಿದಾರರು, ಆದ್ರೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಉಯ್ಯಾಲೆ ಮಂಟಪದ ಬೋರ್ಡ್ ಕೂಡ ಕಿತ್ತಾಕಿದ್ದಾರೆ. ಮಂಟಪದ ಅಂಗಳದಲ್ಲಿ ಕಾಮಗಾರಿ ವಸ್ತುಗಳನ್ನ ಶೇಖರಣೆ ಮಾಡಲಾಗಿದೆ. ಇಷ್ಟೆಲ್ಲ ಆಗ್ತಾ ಇದ್ರು ಸಹ ಕಣ್ಮುಚ್ಚಿ ಕುಳಿತಿದೆ ಪುರಾತತ್ವ ಇಲಾಖೆ. ಮಂಟಪದ ಬಳಿಯಿದ್ದ ನೀರಿನ ಕೊಳವೂ ಸಹ ಮಾಯ ಆಗೋಗಿದೆ. ಪುರಾತತ್ವ ಇಲಾಖೆ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಕೆಂಪೇಗೌಡರ ಕಾಲದಿಂದಲೂ ಸಹ ಇರುವಂತಹ ಉಯ್ಯಾಲೆ ಮಂಟಪ, ಆದ್ರೆ ಅದನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಈ ರೀತಿಯ ಪಾಳು ಬಿದ್ದಿದೆ. ಉಯ್ಯಾಲೆ ಮಂಟಪವನ್ನ ಹಾಳು ಮಾಡ್ತಾ ಇದ್ದಾರೆ ಒತ್ತುವರಿದಾರರು, ಆದ್ರೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪುರಾತತ್ವ ಇಲಾಖೆ ಕಣ್ಮುಚ್ಕೊಂಡು ಕೂತಿದೆ. ಬೆಂಗಳೂರಿನ ಜೋಗುಪಾಳ್ಯದಲ್ಲಿರುವಂತಹ ಉಯ್ಯಾಲೆ ಮಂಟಪ ಇದು. ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಲಾಗಿತ್ತು. ಕೆಂಪೇಗೌಡರಿಗಿಂತ ಮುಂಚೆನೂ ಸಹ ಈ ಉಯ್ಯಾಲೆ ಮಂಟಪ ಇದ್ದದ್ದು. ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರ ಮಾಡಿರ್ತಾರೆ. ಆ ನಂತರದಲ್ಲಿ ಪುರಾತತ್ವ ಇಲಾಖೆ ಮರ್ತೇ ಬಿಟ್ಟಿದೆ ಈ ಉಯ್ಯಾಲೆ ಮಂಟಪವನ್ನು. ಹಾಗಾಗಿ ಈ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಕೆಂಪೇಗೌಡರ 516ನೇ ಜಯಂತಿಯನ್ನು ನಾವು ಆಚರಿಸ್ತಾ ಇದ್ದೀವಿ. ಬೆಂಗಳೂರನ್ನು ಕಟ್ಟಿದಂತಹ ಕೆಂಪೇಗೌಡರ ನೆನಪುಗಳು ಬೆಂಗಳೂರಿನಲ್ಲಿ ಯಾವ ಥರ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತಾ ಹೋದರೆ ಸದ್ಯಕ್ಕೆ ಅವುಗಳ ಸ್ಥಿತಿ ಯಾವ ಥರ ಇದೆ ಅನ್ನುವಂಥದ್ದು ತೋರಿಸ್ತಾ ಹೋಗ್ತೀನಿ. ನಾನು ಗಮನಿಸ್ತಾ ಇದ್ದರೆ ಇದು ಹಲಸೂರಿನಲ್ಲಿರುವಂಥ ಕೆಂಪೇಗೌಡರ ಕಾಲದ ಒಂದು ಉಯ್ಯಾಲೆ ಮಂಟಪ. ಇದು ಸದ್ಯಕ್ಕೆ ಈಗ ಯಾವ ಸ್ಥಿತಿಯಲ್ಲಿದೆ ಅನ್ನುವಂಥದ್ದನ್ನು ನೋಡ್ತಾ ಇದ್ದೀರಾ. ಆಗಿನ ಕಾಲದಲ್ಲಿ ಸುಮಾರು 500 ವರ್ಷಗಳ ಹಿಂದೆ ಕೆಂಪೇಗೌಡರು ಜೀರ್ಣೋದ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗುವಂಥ ಈ ಮಂಟಪ ಇದು. ಈ ಮಂಟಪದ ಹಿಸ್ಟ್ರಿಯ ಬಗ್ಗೆ ನೋಡ್ತಾ ಹೋದರೆ ಮುಂಚೆ ಇಲ್ಲಿ ನಂದನವನಂ ಅನ್ನುವಂಥ ಹೆಸರಿತ್ತು. ಈಗಲೂ ಕೂಡ ಆ ಹೆಸರಿನಿಂದಲೇ ಈ ಒಂದು ಸ್ಥಳವನ್ನು ಕರೀತಾರೆ. ಆದರೆ ನೀವು ಸುತ್ತಮುತ್ತಲು ನೋಡ್ತಾ ಹೋದರೆ ನಿಮಗೆ ಈಗ ವೆಲ್ ಮೇಂಟೈನ್ಡ್ ಆಗಿಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇರುವಂಥದ್ದು. ಇಲ್ಲೇ ಸಾಕಷ್ಟು ಕಾಮಗಾರಿಗಳನ್ನು ನಡೆಸುವಂಥ ಇದನ್ನೆಲ್ಲ ಹಾಕಿದ್ದಾರೆ. ಸದ್ಯಕ್ಕೆ ಇದು ಪ್ರಾಚ್ಯ ವಸ್ತು ಸಂಗ್ರಹಾಲಯ ಅಥವಾ ಪುರಾತತ್ವ ಇಲಾಖೆಯವರು ಇದನ್ನೆಲ್ಲ ಒಂದಿಷ್ಟು ಸಂರಕ್ಷಣೆ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ಒಳಭಾಗದಲ್ಲಿ ನೀವು ಕೆತ್ತನೆಗಳನ್ನೆಲ್ಲ ನೋಡ್ತಾ ಹೋದರೆ ಆಗಿನ ಕಾಲದ ಕೆತ್ತನೆಗಳು ನಿಮಗೆ ಕಾಣಸಿಗುತ್ತೆ. ಎಷ್ಟು ಸೂಕ್ಷ್ಮವಾದಂಥ ಕೆತ್ತನೆಗಳಿದೆ ಅನ್ನುವಂಥದ್ದು ನೀವು ಗಮನಿಸ್ತಾ ಇದ್ದೀರಾ. ಅಂತಹ ಸೂಕ್ಷ್ಮ ಕೆತ್ತನೆಗಳನ್ನು ಒಳಗೊಂಡಂಥ ಬೆಂಗಳೂರಿನ ನಿರ್ಮಾತೃ ಅಂತ ಕರೆಸ್ಕೊಂಡಂಥ ಕೆಂಪೇಗೌಡರ ಕಾಲದಲ್ಲಿ ಇದು ಜೀರ್ಣೋದ್ಧಾರ ಆಗುತ್ತೆ. ಜೀರ್ಣೋದ್ಧಾರ ಆಗಿರುವಂಥ ಉಯ್ಯಾಲೆ ಮಂಟಪ. ಕೆಂಪೇಗೌಡರು ಇದನ್ನು ಜೀರ್ಣೋದ್ಧಾರ ಮಾಡಿದ್ರು. ಅದಕ್ಕೆ ಮುಂಚೆ ಬಂದ್ಬಿಟ್ಟಿದೆ ಸಾವಿರಾರು ವರ್ಷಗಳಿಂದ ಏನು ಸೋಮೇಶ್ವರ ಸ್ವಾಮಿ ದೇವಸ್ಥಾನ ನಿರ್ಮಾಣ ಆಗಿತ್ತು, ಆವಾಗ ಇದು ಕಟ್ಟಿರೋದು. ಆಮೇಲಿಂದ ಕಾಲಕ್ಕೆ ಅದು ಶಿಥಿಲವಾಗಿರುತ್ತೆ. ಆಮೇಲಿಂದ ಅವ್ರು ಬಂದು ಅದನ್ನು ಜೀರ್ಣೋದ್ಧಾರ ಮಾಡಿರ್ತಾರೆ. ಇದರ ಸುತ್ತಮುತ್ತಲು ಇರ್ತಕ್ಕಂಥದ್ದು ಇವಾಗ ಹೆಸರು ಆವಾಗೇನು ನಂದನವನ ಅಂತ ಕರೆದಿರ್ತಾರೆ, ಅದು ಹಾಗೆ ಉಳ್ಕೊಂಡಿರುತ್ತೆ. ಹೀಗೇ ಬ್ರಿಟಿಷರ ಕಾಲದಲ್ಲಿ ಇದನ್ನು ನಂದನವನ ಅಂತ ಕರಿತಿರ್ಬೇಕು ಅಂದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಕೇಳಿಸುತ್ತೆ ಕಿವಿಗೆ, ಏನು ನಂದನವನ ಅಂತ ಹೇಳ್ತಾರಲ್ಲ ಅಂತ. ಆವಾಗ ಮೀನಿಂಗ್ ಆಫ್ ನಂದನವನ ಕೇಳಿದಾಗ ಈಡನ್ ಗಾರ್ಡನ್ಸ್ ಅಂತ ಬರುತ್ತೆ ಅಂತ. ಆವಾಗ ಈಡನ್ ಗಾರ್ಡನ್ಸ್ ಅವ್ರು ಹೇಳ್ತಾರೆ ಇಡೀ ಪ್ರಪಂಚದಲ್ಲೇ ಇರೋದು ಒಂದೇ ಕಡೆ ಇದೆ ಈಡನ್ ಗಾರ್ಡನ್ಸ್ ಇಂಗ್ಲೆಂಡಲ್ಲಿ, ಅದು ಬಿಟ್ಟರೆ ಬೇರೆ ಎಲ್ಲಿದೆ ಅಂಥ ವನ ಯಾವುದದು ಅಂತ ನೋಡೋಕ್ಕೆ ಇಲ್ಲಿ ಬರ್ತಾರೆ. ಅವಾಗ ನೋಡಿದಾಗ ಅವರೇ ಇಲ್ಲಿ ನೋಡಿದಂಥ ಗಿಡ ಮರಗಳು ಎಲ್ಲ ಆ ಕಾಲದಲ್ಲಿ ನೋಡಿ ಅವ್ರಿಗೇ ಭಾಳ ಆಶ್ಚರ್ಯ ಆಗಿರುತ್ತೆ. ಆಮೇಲಿಂದ ಅವರು ಇಲ್ಲಿ ಒಂದು ಗಾರ್ಡನ್ ಟ್ರೈನಿಂಗ್ ಸ್ಕೂಲ್, ಫಸ್ಟ್ ಗಾರ್ಡನ್ ಟ್ರೈನಿಂಗ್ ಸ್ಕೂಲ್ ಬೆಂಗಳೂರಲ್ಲಿ ಪ್ರಾರಂಭ ಮಾಡೋದು. ಇವತ್ತು ಆರ್ಕಿಟೆಕ್ಚರ್ ಡಿಪಾರ್ಟ್ಮೆಂಟಲ್ಲಿ ಅದಕ್ಕೆಲ್ಲ ನಿಮಗೆ ಸಾಕ್ಷಿಗಳು ಸಿಗ್ತವೆ. ಹಾಗೆ ಇವತ್ತಿಗೂ ಇದನ್ನು ನಂದನವನ ಅಂತ ಕರೀತಾರೆ. ಆ ಮಟ್ಟಕ್ಕೆ ಇದೆ ಅಷ್ಟೇ. ನೀವು ನೋಡ್ಬೋದು ಎಲ್ಲ ಮನೆಗಳು ಸುತ್ತಲೂ ಬಂದಿದೆ. ಇಲ್ಲಿ ಯಾವುದೇ ವನ ಇಲ್ಲ, ಆದರೆ ಇದು ಸುತ್ತಮುತ್ತಲಿಂದ ಕೊಳಗಳು ಯಾವುದೂ ಇಲ್ಲ. ಆದರೆ ಇದೊಂದು ಮಂಟಪ ಮಾತ್ರ ಕೊಳಗಳು ಕೂಡ ಇದ್ವು ಅನ್ನುವಂಥ ಉಲ್ಲೇಖ ಇದೆ. ಅದು ಯಾಕೆಂದರೆ ಯಾವಾಗ ವನ ಇರುತ್ತೋ ಆ ಕೊಳ ಇಲ್ಲಿ ಸಾಧ್ಯ 100% ಅದು. ಹಾಗೇ ಅದನ್ನೆಲ್ಲ ಇವತ್ತು ಯಾವುದೂ ಇಲ್ಲ, ನೀವು ನೋಡ್ಬೋದು. ಹಾಗೆಯೇ ಇನ್ನು ಸ್ವಲ್ಪ ನೀವು ಆ ಕಡೆ ಹೋದಂದರೆ ನೀವೇನು ಇವಾಗ ದೊಡ್ಡ ಆಲದ ಮರ ಅಂತ ಹೇಳ್ತೀರ, ಆ ಥರ ಅದೇ ಅಷ್ಟೇ ದೊಡ್ಡ ಆಲದ ಮರ ಪಕ್ಕದಲ್ಲಿ ಒಂದಿದೆ, ಇಲ್ಲೇ ಪಕ್ಕದಲ್ಲಿ. ನೀವು ಆಮೇಲೆ ಹೋದರೆ ಗೊತ್ತಾಗುತ್ತೆ ಅಲ್ಲಿ ಏನು ಅಂತ. ಸೊ ಹಾಗಾಗಿ ಮತ್ತು ಸೋಮೇಶ್ವರ ದೇವಸ್ಥಾನದಲ್ಲಿ ನಡೆಯುವಂಥ ಬ್ರಹ್ಮೋತ್ಸವ ವರ್ಷಕ್ಕೊಮ್ಮೆ ಒಂದು ಸತಿ 15 ದಿವಸಕ್ಕೆ ನಡೆಯುತ್ತೆ. ಆ ಉತ್ಸವದಲ್ಲಿ ಉಯ್ಯಾಲ್ ಮಂಟಪ ಅಂತ ಉಯ್ಯಾಲ್ ಉತ್ಸವ ಅಂತ ಒಂದು ನಡೆಯುತ್ತೆ, ಊಂಜಲ್ ಉತ್ಸವ ಅಂತಾರೆ. ಅದು ಇಲ್ಲಿ ನಡೆಯುತ್ತೆ. ಇಡೀ ರಾತ್ರಿ ನಡೆಯುತ್ತೆ, ಬೆಳಗ್ಗೆ ಮತ್ತೆ ನಡೆಯುತ್ತೆ. ಸರ್, ನಾವು ಒಳಭಾಗದಲ್ಲಿ ನೋಡ್ತಾ ಹೋದ್ರೆ ಒಳಭಾಗದಲ್ಲಿ ಈಗಲೂ ಕೂಡ ಕೆಲವೊಂದಿಷ್ಟು ಜನ ಅದನ್ನು ಇದೇನು ಗೇಟ್ ಎಲ್ಲ ಮಾಡಿದ್ದಾರೆ, ಅದು ಅದಕ್ಕೋಸ್ಕರ ಮಾಡಿರೋದು ಹೇಗೆ? ಅದು ನೀವು ಹೇಳ್ದಂಗೆ ಇನ್ನಷ್ಟು ಒತ್ತುವರಿ ಆಗೋದನ್ನು ಕಡಿಮೆ ಮಾಡೋದಕ್ಕೋಸ್ಕರನೇ
ಸ್ವಲ್ಪ ಅದಕ್ಕೆಲ್ಲ ನೀಟಾಗಿ ಅದರಿಂದ ಇದು ಮಾಡ್ಕೊಂಡಿದ್ದಾರೆ, ರಕ್ಷಣೆ ಮಾಡ್ತಾರೆ. ಮತ್ತು ಕೆಲವರು ಅದನ್ನು ಸ್ವಚ್ಛತೆ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿರಲಿ ಅಂತ ಇಟ್ಕೊಂಡಿದ್ದಾರೆ. ಬಟ್ ಆದರೆ ಮೇಲ್ನೋಟಕ್ಕೆ ನೋಡೋಕೆ ಹೋದರೆ ನಿಮಗೆ ಇಲ್ಲೇನು ಆ ಥರದ್ದೇನು ಒತ್ತುವರಿ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಅದಕ್ಕಿದು ಬೆಂಗಳೂರಿನಲ್ಲಿರುವಂತಹ ಕೆಂಪೇಗೌಡರ ಕಾಲದಲ್ಲಿ ಜೀರ್ಣೋದ್ಧಾರಗೊಂಡಂಥ ಒಂದು ಉಯ್ಯಾಲೆ ಮಂಟಪ ಮತ್ತು ಅದರ ಸುತ್ತಮುತ್ತಲಿನ ಪರಿಸ್ಥಿತಿ ಸದ್ಯಕ್ಕೆ ನಮ್ಮ ಪ್ರಾಚ್ಯ ವಸ್ತು ಸಂಗ್ರಹಾಲಯಗಳು ಏನಿದೆ ಆ ಎಲ್ಲ ವಸ್ತು ಸಂಗ್ರಹಾಲಯಗಳಿಗೆ ಬರೀ ಅದಕ್ಕೆ ಮಾತ್ರ ಸೀಮಿತ ಆಗಿದೆ. ಆ ಪ್ರಾಚ್ಯ ವಸ್ತುಗಳನ್ನು ರಕ್ಷಿಸುವಂಥ ಕೆಲಸವನ್ನು ಆ ಇಲಾಖೆಗಳು ಸಂಬಂಧಪಟ್ಟಂತಹ ಇಲಾಖೆಗಳು ಮಾಡಬೇಕಾಗಿತ್ತು. ಆದರೆ ಇವೆಲ್ಲವುಗಳು ಕೂಡ ಪಾಳು ಬಿದ್ದಿದೆ ಅನ್ನುವಂಥದ್ದು ಅಷ್ಟೇ ಸತ್ಯ. ಅವುಗಳನ್ನು ಗುರುತಿಸುವಂತಹ, ಅವುಗಳ ಬಗ್ಗೆ ಒಂದು ಬೋರ್ಡ್ ಹಾಕುವಂಥ ಒಂದು ಕನಿಷ್ಠ ಪರಿಕಲ್ಪನೆಯನ್ನು ಕೂಡ ರೂಪಿಸಿಲ್ಲ ಅನ್ನುವಂಥದ್ದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಕ್ಯಾಮರಾ ಪರ್ಸನ್ ಸಂತೋಷ್ ಜೊತೆ ಸ್ವಸ್ತಿ ಕನ್ನಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.